ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಅಂತ ಅವ್ರದ್ದು ಆರೋಪ. ಆಮೇಲೆ ಅಲ್ಲಿ ಭ್ರಷ್ಟಾಚಾರ ಇದೆ, ತಮಿಳುನಾಡಿನ ಕಂಪ್ನಿಗಳಾದರೆ ದುಡ್ಡು ಕೊಡ್ತಾರೆ, ನಾವು ಕೊಡಲ್ಲ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ತಿದ್ದಾರೆ. ನೋಡಿ, ಮಾನ್ಯ ಯತ್ನಾಳ್ರವರು ಈಗೇನು ಧರಣಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮ್ಮ ಅಧಿಕಾರಿಗಳು ನನಗೆ ಕೊಟ್ಟಿದ್ದಾರೆ. ಇವತ್ತು ನನಗೆ ಬಂದಂಥ ವರದಿಗಳ ಪ್ರಕಾರ ಅವರು ಒಂದು ಕೈಗಾರಿಕೆ ನಡೆಸ್ತಾ ಇದ್ದಾರೆ. ಆ ಕೈಗಾರಿಕೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೋಬೇಕಾಗಿತ್ತು. ಕೇಂದ್ರದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅವರು ತಗೊಂಡಿಲ್ಲ ಅಂತ ನಮ್ಮವ್ರು ಹೇಳ್ತಾರೆ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳದೆ ಕೈಗಾರಿಕೆ ಪ್ರಾರಂಭ ಮಾಡಿದ ಕಾರಣ ಕೇಂದ್ರದ ಮಾಲಿನ್ಯ ಮಂಡಳಿಯವರು ಅವನ ಮೇಲೆ 1,58,00,000 ರೂಪಾಯಿ ಫೈನ್ ಹಾಕಿದೆ ಅಂತ ಮಾಹಿತಿ. ಅವ್ರ ಹಿಂದೆ 1,58,00,000 ರೂಪಾಯಿ ಫೈನ್ ಕಟ್ಟಿದ್ದಾರೆ. ಫೈನ್ ಕಟ್ಟಿ ಮತ್ತೆ ಅವರು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೋಬೇಕಾಗಿತ್ತು. ಆದರೆ ತಗೊಳ್ಳದೆ ಅವರು ಕಬ್ಬು ನುರಿಸಿದ್ದಾರೆ. ಮತ್ತೆ ಎರಡನೇ ಸಲ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ. ಈ ಕಾಯ್ದೆ ಉಲ್ಲಂಘನೆ ಮಾಡಿದಂಥದ್ದು ಕೇಂದ್ರದ ಒಂದೇನು ಪೊಲ್ಯೂಷನ್ ಬೋರ್ಡ್ ಇದೆ, ಅವರಿಗೂ ಮಾಹಿತಿ ಇದೆ. ಮೀನ್ವೈಲ್ ನನಗೆ ಮಾಹಿತಿ ಬಂದ ಪ್ರಕಾರ ಯತ್ನಾಳ್ರವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕಿದ್ರು ಅಂತ ಅನಿಸುತ್ತೆ. ಅದರಲ್ಲಿ ಅವರಿಗೆ ಇವತ್ತು ನೀವು ಡೀಮ್ಡ್ ಅಂತೇಳಿ ಹೇಳಿ ಪರವಾನಗಿ ಕೊಡಬೇಕು ಅನ್ನುವಂಥ ಆದೇಶ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇವತ್ತು ಇದೆ, ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಈ 4 ವಾರಗಳ ಸಮಯ ಕೊಟ್ಟಿದ್ದರೆ ಸರ್ಕಾರ ತನ್ನ ಕೆಲಸ ಏನಿದೆ ಜವಾಬ್ದಾರಿಯುತವಾಗಿ ಮಾಡ್ತದೆ. ಅದಕ್ಕೆ ಈ ರೀತಿ ಒತ್ತಡ ಹಾಕುವಂಥದ್ದು ಸರಿಯಲ್ಲ. ಅವ್ರು ಹಿಂಪಡೆದು ಸರ್ಕಾರದ ತೀರ್ಮಾನಕ್ಕೆ ಕಾಯಲಿ. ಸರ್, ಯಾಕೆ ಇವತ್ತೇ ಪ್ರಾರಂಭ ಮಾಡ್ಬೇಕಂತಂದು ಹೇಳಿ ಯಾಕೆ ಅಷ್ಟು ಒತ್ತಡ ಆಗ್ತದೆ? ಅವರಿಗೆ ಕೇಳಬೇಕು ನಾವು. ಅವ್ರು ಯಾಕೆ ಒತ್ತಡ ಹಾಕ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೇ. ತಾವೇನಾದ್ರು ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ನೋಡಿ, ನಮ್ಮ ಅಧಿಕಾರಿಗಳು ಮಾತನಾಡ್ತಾರೆ. ಇವತ್ತು ನಾವು ಸರ್ಕಾರ, ನಮ್ಮ ಇಲಾಖೆ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸ್ತದೆ, ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ಸರ್, ಅಲ್ಲಿ ಲಂಚದ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ. ನೋಡಿ, ಇವತ್ತು ಮತ್ತೆ ಯಾಕೆ ಉಲ್ಲಂಘನೆ ಮಾಡಿದ್ರು ಅವರು ಎಲ್ಲರಿಗೆ ಅವ್ರು ಮಾಹಿತಿ ಕೊಡ್ತಾರಲ್ಲ, ಆ ಲಂಚದ ಬಗ್ಗೆ ಮಾಹಿತಿ ಕೊಡಲಿ, ಪುರಾವೆಗಳಿದ್ರೆ ಹೇಳಿ, ತನಿಖೆಗೆ ಆದೇಶ ಮಾಡ್ತೇನೆ. ಇವತ್ತು ತನಕ ವರದಿ ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ. ನಾವೇನು ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ದ್ವೇಷದ ರಾಜಕಾರಣ ಇಲ್ಲ, ಸೇಡಿನ ರಾಜಕಾರಣ ಇಲ್ಲ. ಅವ್ರೇನು ತಿಳ್ಕೊತಾರೋ ಗೊತ್ತಿಲ್ಲ. ಅವರು ಕಾನೂನುಬದ್ಧವಾಗಿ ನಡೀಲಿ. ಈಗಲೂ ಅವರು ಪರ್ಮಿಷನ್ ತಗೊಂಡಿಲ್ಲ ಸರ್, ಅವರು ಸೆಂಟ್ರಲ್ ನೋಡಿ, ಅವರಿಗೆ ಕೇಂದ್ರದ ಏನು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು, ನನ್ನ ಮಾಹಿತಿ ಪ್ರಕಾರ ತಗೊಂಡಿಲ್ಲ. ಆದರೂ ಇವತ್ತು ರಾಜ್ಯ ಹೈಕೋರ್ಟ್ದಲ್ಲಿ ಏನು ತೀರ್ಮಾನ ಆಗಿದೆ, ನಮ್ಮ ಕಾನೂನು ತಜ್ಞರು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಸರ್, ಯತ್ನಾಳ್ ಅವರ ಧರಣಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬೊಮ್ಮಾಯಿ ಅವರು ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರೆಲ್ಲರೂ ಹೋಗಿ ಅಲ್ಲಿ ಕೂತಿದ್ದಾರೆ. ನೋಡಿ, ಈಗ ಅವ್ರು ಪ್ರತಿಯೊಂದರಲ್ಲಿ ರಾಜಕೀಯ ತಂದರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಸಾಧ್ಯ ಇದೆ? ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಸೇಡಿಲ್ಲ. ಇವತ್ತು ಕಾನೂನುಬದ್ಧವಾಗಿ ಮಂಡಳಿ ಕಾರ್ಯ ನಿರ್ವಹಿಸ್ತಾ ಇದೆ.